ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೋಳಿಗೆ ಅಂದರೆ ಹೆಚ್ಚಾಗಿ ನಾವು ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಇಲ್ಲ ಶೇಂಗಾ ಹೋಳಿಗೆ ಮಾಡ್ತೀವಿ ಅಲ್ವಾ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋಣ. ಹೋಳಿಗೆ ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತೆ. ನಂಗೆ ಇಷ್ಟನೇ ಇಲ್ಲ ಅನ್ನೋರು ತೀರಾ ಕಮ್ಮಿ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಈ ಹಲಸಿನ ಹಣ್ಣಿನ ಹೋಳಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾವು ಕಣ್ಕ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮುಕ್ಕಾಲು ಕಪ್ ಚಿರೋಟಿ ರವೆ ಮತ್ತು ಮುಕ್ಕಾಲು ಕಪ್ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲನೂ ಕೂಡ ಸೇಮ್ ಬೌಲಲ್ಲೇ ಮೆಜರ್ ಮಾಡ್ಕೊಳ್ತಾ ಇರೋದು. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಮತ್ತು 1/4 ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಸೇರಿಸ್ಕೋಬೋದು. ಇವಾಗ ಇದನ್ನು ನಾವು ಸ್ವಲ್ಪನೂ ನೀರು ಸೇರಿಸ್ಕೊಳ್ದೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಹಾಕಿರೋ ಎಣ್ಣೆ ಅರಿಶಿನ ಎಲ್ಲನೂ ಕೂಡ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಇದನ್ನು ನಾವು ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ನೀವು ಬೇಕಿದ್ರೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಸಹ ಕಲಿಸ್ಕೋಬೋದು. ಇವಾಗ ಇದನ್ನು ನಾನು ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಇದನ್ನು ನಾವು ಸ್ವಲ್ಪ ಕೈಗೆ ಅಂಟೋ ಥರನೇ ಹಿಟ್ಟು ರೆಡಿ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ನಾವು ರವೆ ಸೇರಿಸ್ಕೊಂಡಿರೋದ್ರಿಂದ ನೆಂದ ಮೇಲೆ ಕರೆಕ್ಟಾಗಿ ಕನಕ ರೆಡಿ ಆಗುತ್ತೆ. ಇವಾಗಲೇ ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ನೆಂದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಇದು. ಹಾಗಾಗಿ ಇದನ್ನು ನೋಡಿ ಈ ಥರ ಕೈಗೆ ಅಂಟೋ ಥರನೇ ಹಿಟ್ಟು ರೆಡಿ ಮಾಡಿಕೊಂಡು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋಬೇಕು. ಎಣ್ಣೆ ಕೂಡ ಜಾಸ್ತಿ ಬೇಡ, ಇಷ್ಟೇ ಸಾಕಾಗುತ್ತೆ. ಇದನ್ನು ಇವಾಗ ಜಸ್ಟ್ ಮೇಲೆ ಕೆಳಗೆ ಮಾಡಬೇಕು, ತುಂಬ ಮಿಕ್ಸ್ ಮಾಡೋದು ಏನು ಕೂಡ ಬೇಡ. ಎಣ್ಣೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಕೋಟ್ ಆಗಬೇಕು ಅಷ್ಟೇ. ಈ ಥರ ಮಾಡಿಕೊಂಡು ಇದನ್ನು ಮುಚ್ಚಿ ಕಮ್ಮಿ ಅಂದ್ರೂ 1 ಗಂಟೆನಾದರೂ ಬಿಡಬೇಕಾಗತ್ತೆ. ಚೆನ್ನಾಗಿ ನೆನಿಬೇಕು ಇದು. ಅಲ್ಲಿವರೆಗೂ ಇದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ರವೆ ಹುರ್ಕೋಬೇಕು. ನಾನಿಲ್ಲಿ ಒಂದು ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು. ರವೆ ಏನಕ್ಕೆ ಅಂತಂದರೆ ಹೂರಣ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ರವೆ ಸೇರಿಸ್ಕೋಬೇಕಾಗತ್ತೆ. ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಹೂರಣಕ್ಕೆ 3/4 ಕಪ್ ಬೆಲ್ಲ ತಗೊಂಡಿದ್ದೀನಿ. ಇಷ್ಟು ಬೆಲ್ಲ ಸಾಕಾಗತ್ತೆ, ಅಂದರೆ ಹಲಸಿನ ಹಣ್ಣು ಕೂಡ ಸಿಹಿ ಇರುತ್ತಲ್ವ, ಹಾಗಾಗಿ ಇಷ್ಟು ಸಾಕಾಗತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಇದನ್ನು ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಒಂದ್ಸರಿ ನಾವು ಶೋಧಿಸ್ಕೋಬೇಕು. ಅಂದರೆ ಸ್ವಲ್ಪ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ ಅಷ್ಟೇ. ನೋಡಿ ಈ ಥರ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಇವಾಗ ಒಂದ್ಸರಿ ಶೋಧಿಸ್ಕೊಂಡು ಬಿಡ್ತೀನಿ. ಇದನ್ನು ಒಂದು ದಪ್ಪ ತಳದ ಪಾತ್ರೆನಲ್ಲೇ ಶೋಧಿಸ್ಕೊಳ್ತೀನಿ. ಯಾವ ಪಾತ್ರೆನಲ್ಲಿ ಹೂರಣ ಕಾಯಿಸ್ಕೊತಿರೋ ಅದಕ್ಕೇನೆ ಶೋಧಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಇಟ್ಕೊಳ್ತೀನಿ. ಇದು ಕುದೀತಾ ಇರಲಿ. ಸ್ವಲ್ಪ ಪಾಕ ಬಂದರೆ ಬೇಗನೆ ಹೂರಣ ರೆಡಿ ಮಾಡ್ಕೋಬೋದು. ನಂತರ ಇದಕ್ಕೆ 1 ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದನ್ನು ನಾವು ತರ್ತರಿಯಾಗಿ ರುಬ್ಕೋಬೇಕು. ಅಂದರೆ ಕಾಯಿ ಹೋಳಿಗೆ ಎಲ್ಲ ಮಾಡುವಾಗ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ಥರ. ಇದಕ್ಕೆ ನಾನು ಸ್ವಲ್ಪನೂ ನೀರು ಹಾಕ್ಕೊಳ್ದೇನೆ ಹಾಗೇನೆ ರುಬ್ಕೊಳ್ತೀನಿ. ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೋಬಹುದು. ಆದರೆ ಕಾಯಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀರು ಹಾಕ್ಕೊಂಡ್ರೆ. ಹಾಗಾಗಿ ನಾನಿಲ್ಲಿ ಈ ಥರ ನೀರು ಹಾಕ್ಕೊಳ್ದೇನೆ ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ನೈಸಾಗಿ ರುಬ್ಕೋಬೇಕು. ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಇದನ್ನು ನಾವು ನೈಸಾಗಿ ರುಬ್ಕೋಬೇಕು. ಮಧ್ಯೆ ಮಧ್ಯೆ ಒಂದೊಂದು ಪೀಸ್ ಎಲ್ಲ ಇರಬಾರ್ದು. ಆ ಥರ ಇದನ್ನು ನೈಸಾಗಿ ರುಬ್ಕೊಂಡು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಆಗಲೇ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಬೆಲ್ಲ, ಅದು ಕೂಡ ಸ್ವಲ್ಪ ಪಾಕ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋ ತೆಂಗಿನ ತುರಿನ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಕೂಡ ಸೇರಿಸಿಲ್ಲ ಅಲ್ವಾ, ಹಾಗಾಗಿ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಇದು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಈ ತೆಂಗಿನ ತುರಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣಿನ ಪ್ಯೂರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಸ್ವಲ್ಪ ತೆಳ್ಳಗಾಗಿ ಸಿಡಿಯುತ್ತೆ ತುಂಬ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ ಎಲ್ಲ ಗಟ್ಟಿ ಆದಮೇಲೆ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇರೋದು. ಹಾಗೆಯೇ ಇದ್ರ ಜೊತೆಗೇನೆ ನಾನು ಆಗಲೇ ಹುರಿದಿಟ್ಕೊಂಡಿದ್ದೆ ಅಲ್ವಾ ಚಿರೋಟಿ ರವೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಗಂಟೇನೂ ಇಲ್ದಿರೋ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಲಸಿನ ಹಣ್ಣಿನ ರಸದಲ್ಲೇ ಈ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಗಟ್ಟಿ ಕೂಡ ಆಗುತ್ತೆ. ಎಕ್ಸ್ಟ್ರಾ ನೀರೆಲ್ಲ ಎಳ್ಕೊಂಡು ಬೇಗನೆ ಗಟ್ಟಿ ಆಗಲಿ ಅನ್ನೋದಕ್ಕೋಸ್ಕರನೇ ನಾವು ಇದಕ್ಕೆ ರವೆನ ಸೇರಿಸ್ಕೋಬೇಕಾಗಿರೋದು. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಅರ್ಧ ಗಂಟೆನಾದರೂ ಕಾಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಕಾಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಇದು.
ಅಂದರೆ ಇದು ನಮಗೆ ಉಂಡೆ ಮಾಡೋ ಹದಕ್ಕೆ ಬರಬೇಕಲ್ವಾ, ಹಾಗಾಗಿ ಇದನ್ನು ನಾವು ಗಟ್ಟಿಯಾಗೋವರೆಗೂ ಕಾಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪನೂ ಕೈ ಬಿಡ್ದಿರೋ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಇದಿನ್ನೇನು ಆಗ್ತಾ ಇದೆ, ಒಂದು 3/4% ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಹೂರ್ಣಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಿರೋ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಟಲ್ ಆಗಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ರೆ ಇದ್ರ ಜೊತೆಗೇನೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬಹುದು, ಬೇಕಂತಾನೆ ಇಲ್ಲ, ಯಾಕಂದರೆ ಹಲಸಿನ ಹಣ್ಣಿನ ಫ್ಲೇವರೇ ಚೆನ್ನಾಗಿರುತ್ತೆ ಇದರಲ್ಲಿ. ನೋಡಿ ಇಷ್ಟು ಗಟ್ಟಿ ಆಗಿದೆ ಅಲ್ವಾ, ಇಷ್ಟೇ ಸಾಕಾಗಲ್ಲ, ಇದು ಇನ್ನೂ ಕೂಡ ಗಟ್ಟಿ ಆಗಬೇಕು. ಇನ್ನೂ ಒಂದು 10 ನಿಮಿಷ ಇದನ್ನು ಕಾಯಿಸ್ಬೇಕಾಗತ್ತೆ. ನೋಡಿ ಇವಾಗ ಇದಾಗಿದೆ, ನೋಡಿ ಈ ಥರ ಪೂರ್ತಿ ತಳ ಬಿಟ್ಟು ಬರಬೇಕು, ಸ್ವಲ್ಪನೂ ಅಂಟ್ಕೋಬಾರ್ದು. ಆ ಥರ ಆದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಸ್ವಲ್ಪನೂ ಅಂಟ್ತಾ ಇಲ್ಲ ಅಲ್ವಾ, ಇದಾಗಿದೆ. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಈ ಥರ ತಗೊಂಡು ಕೈ ಒದ್ದೆ ಮಾಡಿ ಈ ಥರ ಉಂಡೆ ಮಾಡಿಕೊಂಡ್ರೆ ಕೈಗೆಲ್ಲ ಸ್ವಲ್ಪನೂ ಅಂಟಬಾರ್ದು. ಈ ಥರ ಆದರೆ ಕರೆಕ್ಟಾಗಿ ಆಗಿದೆ ಅಂತ. ಬಿಸಿ ಇರೋವಾಗಲೇ ಇದನ್ನು ಈ ಥರ ಉಂಡೆ ಮಾಡ್ಬೋದು, ಅಂದರೆ ತಣ್ಣಗಾದ್ಮೇಲೆ ಇದು ಕರೆಕ್ಟ್ ಆಗುತ್ತೆ. ನಾನು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ನೋಡಿ ಈ ಥರ ಗಟ್ಟಿಯಾಗಿರುತ್ತೆ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಮೇಲೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ. ಹಾಗಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಉಂಡೆ ಮಾಡ್ಕೋಬಹುದು. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ತೊಗೊಂಡು ಉಂಡೆ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಮಾಡ್ಕೋಬಹುದು. ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಳ್ತೀನಿ, ಮತ್ತು ಹೋಳಿಗೆ ಒತ್ತುವಾಗ ಈಸಿ ಆಗುತ್ತೆ. ಹಾಗಾಗಿ ಎಲ್ಲನೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕೈಗೆಲ್ಲ ಸ್ವಲ್ಪನೂ ಅಂಟಲ್ಲ. ಹಾಗೆ ನಾನು ಆಗಲೇ ನೆನೆಸಿಟ್ಟಿದ್ದೆ ಅಲ್ವಾ ಕನಕ, ಅದು ಕೂಡ ಚೆನ್ನಾಗಿ ನೆಂದಿದೆ. ನಾನು ಇದನ್ನು ಸುಮಾರು 1-1.5 ಗಂಟೆ ನೆನೆಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕನಕ ರೆಡಿ ಆಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತೊಗೊಂಡು, ಅಂದರೆ ನಾನು ಈಕ್ವಲ್ ಪೋರ್ಷನ್ ತೊಗೊಂಡಿದ್ದೀನಿ. ಹೂರ್ಣ ಎಷ್ಟು ತೊಗೊಂಡಿರ್ತೀನೋ ಸೇಮ್ ಅದೇ ಥರ ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಇದ್ದರೆ ತೆಕ್ಕೋಬೋದು ಆಮೇಲೆ, ಅದಕ್ಕೋಸ್ಕರ ಇವಾಗ ಇದನ್ನು ಹೂರ್ಣಕ್ಕೆ ಈ ಥರ ನೀಟಾಗಿ ಕೋಟ್ ಮಾಡ್ಕೋಬೇಕು. ನಂಗೆ ಇದೇ ಥರ ಈಸಿ ಆಗುತ್ತೆ, ನಿಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಇದನ್ನು ನೀವು ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಕೋಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದಿದ್ದೀನಿ. ಇವಾಗ ಇದನ್ನು ಹೋಳಿಗೆ ಮಾಡ್ಕೊಳ್ಳೋದು. ನಾನಿಲ್ಲಿ ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೇ ಮಾಡ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ನಾನಿಲ್ಲಿ ಹೋಳಿಗೆ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಸಹ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೆ ಅದ್ರ ಮೇಲೆ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೈನಲ್ಲೇನೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಲಟ್ಟಣಿಗೆಲ್ಲ ಹಾಕ್ಬೇಕಂತಿಲ್ಲ, ಕೈನಲ್ಲೇನೆ ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನಾನಿಲ್ಲಿ ತೀರಾ ತೆಳ್ಳಗೆ ಕೂಡ ಮಾಡಿಲ್ಲ, ಹಾಗೆಯೇ ಸ್ವಲ್ಪ ತೀರಾ ದಪ್ಪ ಕೂಡ ಇಟ್ಟಿಲ್ಲ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಾದಿರೋ ಹೆಂಚು ಮೇಲೆ ಹಾಕಿ ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸೈಡ್ ಪೂರ್ತಿ ಆಗೋವರೆಗೂ ಇನ್ನೊಂದು ಸೈಡ್ ತಿರುಗಿಸೋದಕ್ಕೆ ಹೋಗಬಾರ್ದು, ತಳ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸೈಡ್ ಪೂರ್ತಿ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಮಾತ್ರ. ಟೇಸ್ಟ್ ಅಂತೂ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಮಾಡ್ಕೊಂಡಿರೋದ್ರಲ್ಲಿ ನನಗಿಲ್ಲಿ 11 ಹೋಳಿಗೆ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕಿ ತಿಂತಾ ಇದ್ರಂತೂ ಆಹಾ, ಸೂಪರಾಗಿರುತ್ತೆ ಮಾತ್ರ. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.